ಮಾಡುವುದಾದರೆ ವರ್ಣನಾದ ನಾನಿದ್ದೇನೆ, ಬಿಡು ಚಿಂತೆಯನ್ನು. ಓ ದೇವ, ದಾನವರು ನಮ್ಮ ಮೇಲೆ ದಾಳಿ ಮಾಡಿದರಂತ. ನಾವೆಲ್ಲ ಆ ಕೈಲಾಸದೆಡೆಗೆ ಹೋಗಿ ಜಗದೊಡೆಯನಾದ ಆ ಪರಶಿವನನ್ನು ನಮ್ಮ ಈ ಸ್ವರ್ಗ ಲೋಕಕ್ಕೆ ಕರೆತಂದು ಬಹಳ ಮಂದಿ ಈ ಬ್ರಹ್ಮನಿಗೆ ಸರಿಯಾಗಿ ಸೃಷ್ಟಿ ಮಾಡಲು ಬರುವುದಿಲ್ಲ ಎನ್ನುವುದುಂಟು. ಬ್ರಹ್ಮ ಬಹಳಷ್ಟು ಕುರುಡರನ್ನ, ಕುಂಟರನ್ನ, ಕಿವುಡರನ್ನ ಸೃಷ್ಟಿಸ್ತಾನೆ ಎನ್ನುತ್ತಾರೆ. ಆದರೆ ಅದು ಬ್ರಹ್ಮನಾದ ನನ್ನ ತಪ್ಪಲ್ಲ, ಅದು ಅವರವರ ಕರ್ಮದ ಫಲವಾಗಿರುತ್ತದೆ. ಹಾಗಾಗಿ ಯಜ್ಞ ಮುಖೇನ ಓರ್ವ ಮಗಳನ್ನ ಪಡೆದಿದ್ದೇನೆ. ಆಕೆಗೆ ಶಾರದೆ ಎಂದು ನಾಮಕರಣ ಮಾಡಿಯಾಗಿದೆ. ಈಗ ಅವಳು ಹೇಗಿದ್ದಾಳೆ ಎಂದರೆ ರಾಣಿಯನ್ನಾಗಿ ಮಾಡಲಿಲ್ಲ ಎನ್ನುವ ಚಿಂತೆಯ? ಅಪ್ಪ, ನನ್ನ ಹುಟ್ಟು ಒಂದು ಸಾಮಾನ್ಯ ಜಂತುವಿನಂತಾಯ್ತು ಎಂಬ ಚಿಂತೆ. ಮಗಳೇ, ಚಿಂತೆ ಬೇಡ, ವಿದ್ಯೆಯನ್ನು ಆಳಲು ಸಿದ್ಧಳ. ಅಪ್ಪ, ಹೀಗೆ ಹೇಳುತ್ತಾ ಎಷ್ಟೋ ವರ್ಷಗಳಾಯ್ತು, ಆದರೂ ಇನ್ನೂ ಆ ಸಮಯ ಬರಲೇ ಇಲ್ಲ. ಶಾರದಾ, ಚಿಂತೆ ಬೇಡ ಮಗಳೇ, ನಾಳೆ ನಿನಗೆ ವಿದ್ಯೆಯ ಪಟ್ಟ ಕಟ್ಟುತ್ತೆ. ನಾಳೆ ನಿಜವಾಗಿಯೂ?
ಹಾ. ಈ ಮನ್ಮಥನಿಗೆ ಹಾ. ಸರಿಸಾಟಿಯಾದವರು ಯಾರೂ ಇಲ್ಲ. ಯಾರು ಇಲ್ಲ. ಪರಾಕ್ರಮದಲ್ಲಿ, ಹಾ. ಸೌಂದರ್ಯದಲ್ಲಿ ಹಾ. ಈ ಮನ್ಮಥನನ್ನು ಹಾ. ಮೀರಿಸುವವರು ಯಾರಿದ್ದಾರೆ? ಹಾ. ಬೇರೆ ಬೇರೆಯವರೆಲ್ಲ ಹಾ. ಬಾಣವನ್ನು ಬಿಟ್ಟರೆ ಹಾ. ಒಂದು ಎರಡಾಗುತ್ತದೆ. ಹಾ. ಆದರೆ ನಾನು ಬಾಣವನ್ನು ಬಿಟ್ಟರೆ ಹಾ. ಎರಡು ಒಂದಾಗಿ ಹ್ಮ್. ಅದೃಷ್ಟವಿದ್ರೆ ಮೂರನೆಯದು ಹುಟ್ಟಿಕೊಂಡಿತು. ಹಾ. ಅಷ್ಟೇ ಅಲ್ಲ ಸ್ವಾಮಿ, ಹಾ. ಸೃಷ್ಟಿಕರ್ತೃ, ಹಾ. ಪಾಲನೆಕರ್ತೃ, ಹಾ. ಲಯಕರ್ತೃಗೂ ನಾವೇ. ಹಾ. ನೋಡಿ ಸ್ವಾಮಿ, ಹಾ. ಒಂದು ಜೀವಿಯನ್ನು ಹಾ. ಸೃಷ್ಟಿಸಬೇಕೆಂದರೆ ಹಾ. ನನ್ನ ಪಂಚಾಕ್ಷರಗಳನ್ನು ಬಿಡಬೇಕು. ಹಾ. ಆಗ ಸೃಷ್ಟಿಯ ಕಾರ್ಯ ಆರಂಭ. ಹಾ. ಅಷ್ಟೇ ಅಲ್ಲ, ಹಾ. ಪಾಲನೆ ಮಾಡಬೇಕೆಂದ್ರೆ ಸೃಷ್ಟಿಯಾಗಬೇಕಲ್ವಾ? ಹಾ. ಇನ್ನು ಲಯಕರ್ತೃಗೂ ನಾವೇ. ಹೌದೇ? ನೋಡಿ ಸ್ವಾಮಿ, ಹಾ. ನನ್ನ ಪಂಚಾಕ್ಷರಗಳ ಪ್ರಭಾವವನ್ನು ಹಾ. ಈ ಗುಂಪಿನಲ್ಲಿರುವಂತಹ ಹೆಂಗಳೆಯರ ಮಧ್ಯದಲ್ಲಿರುವವರಿಗೆ ಹಾ. ನಾವು ಬಾಣ ಬಿಟ್ಟಂತಾದರೆ ಹಾ. ಆತನ ಲಯವಾಗುವುದು ಖಂಡಿತ. ಹಾ. ಆತನಿಗೆ ಮರಣದಂಡನೆ ಒಮ್ಮೆ ನಿಮ್ಮಂತರ ಪ್ರಯೋಗ ಮಾಡಿದರೆ ಬೇಡಪ್ಪ. ಚಿಂತೆ ಬಿಡಿ, ಮಾಡುವುದಿಲ್ಲ. ಹಾ. ಇನ್ನು ಈ ಸೌಂದರ್ಯದಲ್ಲಿ ಹಾ. ಈ ರಥಿ ಮನ್ಮಥನನ್ನು ಮೀರಿಸುವರು ಯಾರಿದ್ದಾರೆ? ಯಾರು ಇಲ್ಲ. ಒಂದು ಮಗು ಹುಟ್ಟಿದರೆ ಹಾ. ಅದು ಗಂಡಾದರೆ ಹಾ. ಮನ್ಮಥನ ಹಾಗೆ ಇದ್ದಾನೆ ಅಂತಾರೆ, ಹಾ. ಹೆಣ್ಣಾದರೆ ಹಾ. ರತಿಯಂತಿದ್ದಾಳೆ ಅಂತಾರೆ. ಹಾ. ಸ್ವಾಮಿ, ಹಾ. ಹೆತ್ತವರಿಗೆ ಹೆಗ್ಗಣ ಮುದ್ದು ಹಾ. ಅಲ್ಲವೇ? ಹಾ. ರೂಪಕ್ಕೆ ನಾವೇ ಅನ್ವರ್ಥ. ಹಾ. ಯಾಕೆ ಸ್ವಾಮಿ ನಿಮಗೆ ಹಾಗೆ ಹೇಳಿದೆ? ನಾವಷ್ಟು ಸುಂದರವಾಗಿಲ್ಲ ಬಿಡಿ. ಹೇಳಿದ್ರೆ ನಮ್ಮ ಮರ್ಯಾದೆ ಹೋಗ್ತಿತ್ತು. ಹಾ. ಅದು ಸರಿ, ಸತ್ಯಲೋಕದಲ್ಲಿ ಶಾರದೆಯ ಪಟ್ಟ ಮಹೋತ್ಸವ ಕಾರ್ಯಕ್ರಮ, ಹಾ. ನಮಗೆ ಆಮಂತ್ರಣ ಬಂದಿಲ್ವಲ್ಲ? ಹಾ. ನಾನು ಪಾತಾಳದ ಕಡೆಗೆ ಹೊರಟು ನಿಂತಿದ್ದೇನೆ. ಅಲ್ಲಿ ಆದಿಶೇಷನು ಮಹಾಯಜ್ಞವನ್ನು ಕೈಗೊಂಡಿದ್ದಾನಂತೆ. ಅದು ನಮ್ಮ ಮುಂದಾಳತ್ವದಲ್ಲೇ ನಡೆಯಬೇಕಂತೆ. ಏನು ಮಾಡೋಣ? ಸಕಲ ಲೋಕದಲ್ಲೂ ನಮಗೇ ಬೇಡಿಕೆ. ಅಂತಹ ಪಂಡಿತೋತ್ತಮ ಈ ಮಹೋಗ್ರ. ಹೌದು ಸ್ವಾಮಿ, ಎಲ್ಲಾ ವರ್ಗದಲ್ಲಿ ಬ್ರಾಹ್ಮಣರಿಗೆ ಶ್ರೇಷ್ಠ ಸ್ಥಾನ ದೊರಕಿದೆ ಈ ಮಹೋಗ್ರ ಮುನಿಯ ಕಾರಣ.